ಗೈಸ್, ಇವತ್ತು ನಾವು ರಂಗೋಲಿ ಗಾರ್ಡನಲ್ಲಿ ಇದ್ದೀವಿ. ಇದು ಬಂದು ಜಕ್ಕೂರ್ ಹತ್ರ ಇರೋದು. ತುಂಬ ಚೆನ್ನಾಗಿದೆ. ಇವಾಗ ಎಷ್ಟೋ ಮಕ್ಳಿಗೆ ನಮ್ಮ ಯಾವುದೇ ರೀತಿ ಕಲೆಗಳಾಗಲಿ ಹಳೆ ಕಾಲದ ಆಟಗಳು ಯಾವುದೂ ಗೊತ್ತಿಲ್ಲ. ಅದನ್ನೆಲ್ಲ ಇವಾಗ ಇಲ್ಲಿ ಬಂದು ಮಣ್ಣಲ್ಲಿ ಬಂದು ಮಾಡಿ ನಾನು ನಿಮಗೂ ತೋರಿಸ್ತೀನಿ, ನೋಡಿ ಬೇಕಿದ್ರೆ. ಎವ್ರಿಥಿಂಗ್ ಈಸ್ ವೆರಿ ಬ್ಯೂಟಿಫುಲ್. ನೋಡೋಣ ಮುಂದೆ. ನೋಡಿ, ಇದು ಎಂಟ್ರೆನ್ಸ್ ಬರುತ್ತೆ ಅನ್ಸುತ್ತೆ. ಇಲ್ಲಿ ಸಮಥಿಂಗ್ ಚಾರ್ಜ್ ಏನಂದರೆ ಅದು ಕುರಿ ಮೇಯಿಸ್ತಾರಲ್ಲ ಅದು. ಇದು ಅಲ್ಲಿ ಎಂಟ್ರೆನ್ಸು. ಇನ್ನೂ ಅಲ್ಲೆಲ್ಲ ಆಟಗಳೆಲ್ಲ ತುಂಬ ಇದೆ. ಬನ್ನಿ ಚೆಕ್ ಮಾಡೋಣ ಏನೇನಿದೆ ಅಂತ. ಇಲ್ಲಿ ಎಂಟ್ರಿ ಆಗೋಕ್ಕೆ ಮುಂಚೆ ಇಲ್ಲಿ ಹಸು, ಈ ಕಡೆ ಹಸುದಿದೆ, ಈ ಕಡೆ ಕುರಿದಿದೆ. ನಾನು ತೋರಿಸ್ತೀನಿ, ಒಂದು ನಿಮಿಷ ಟಿಕೆಟ್ ತೊಗೊಂಡ್ಬಿಡ್ತೀವಿ ಇಲ್ಲಿ. ಎಕ್ಸ್ಕ್ಯೂಸ್ ಮಿ. ಓ ಮ್ಯಾಮ್, 400 UPI. ಓಕೆ, ಈ ಟಿಕೆಟ್ ತೊಗೊಂಡಿದ್ದೀವಿ. ಒಂದು ಟಿಕೆಟ್ಗೆ 200 ಚಾರ್ಜ್ ಮಾಡಿದರೆ ನಮಗೆ ಇಬ್ಬರಿಂದ 400 ಆಗಿದೆ. ಇಲ್ಲಿ ಇದನ್ನ ಅವ್ರ ಹತ್ರ ಕೊಟ್ಬಿಟ್ಟು ವಿಲ್ ಗೆಟ್ ಎ ಎಂಟ್ರಿ. ಸಿ, ಐ ಆಮ್ ಸೋ ಎಕ್ಸೈಟೆಡ್. ಟಿಕೆಟ್ ಮೇ ಬಿ ಟಿಕೆಟ್ ಇಸ್ಕೊಂಡು ಕೈಗೆ ಬ್ಯಾಂಡ್ ಹಾಕ್ತಾರೆ ಇಲ್ಲಿ. ಅದೇನದು? ಓಕೆ, ಚಿಲ್ಡ್ರನ್ಸ್ದ. ನೋಡಿ, ಈ ಥರ ಬ್ಯಾಂಡ್ ಹಾಕಿಸ್ಕೋಬೇಕು. ಈ ಥರ ಬ್ಯಾಂಡ್ ಹಾಕಿಸ್ಕೊಂಡ್ರೆ ವಿ ಶುಡ್ ಸ್ಟಾರ್ಟ್ ಅವರ್ ಜರ್ನಿ. ಇದು ಗೋಲಿ ಅನಿಸುತ್ತೆ. ಗೋಲಿನೆಲ್ಲ ಇದು ಗೋಲಿ ಆಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಮೇ ಬಿ POP ಅಲ್ಲಿ ಮಾಡಿರೋದು ಅನಿಸುತ್ತೆ. 4 ಜನ ಹುಡುಗರು ಕುತ್ಕೊಂಡು ಗೋಲಿ ಆಡ್ತಾ ಇದ್ದಾರೆ ಇಲ್ಲಿ. ಈ ಕಡೆ ಚೌಕಾಬಾರ, ದ ವೆರಿ ಫೇಮಸ್ ಥಿಂಗ್. ಚೌಕಾಬಾರ ಇದು ನಮ್ಮ ಮನೇಲಿ ನಾವು ಇವಾಗಲೂ ಆಡ್ತೀವಿ, ಆದರೆ ಫೋನಲ್ಲಿ ಆಡ್ತೀವಿ ಅಷ್ಟೇ. ಇಲ್ಲಿ ತಾತ ಮಲ್ಕೊಂಡಿದ್ದಾರೆ, 3 ಜನ ಕುತ್ಕೊಂಡು ಚೌಕಾಬಾರ ಆಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್. ಇಲ್ಲಿ ಇದು ಬುಡ್ಬುಡ್ಕೆ ಅನಿಸುತ್ತೆ. ಇದು ಬುಡ್ಬುಡ್ಕೆ ಸೇಮ್ ನಮ್ಗೆ ಹೆಂಗೆ ಒಂದು ವಿಲೇಜ್ ಇವಾಗಂತೂ ಇಲ್ಲ, ಎಲ್ಲೂ ವಿಲೇಜ್ ಅನ್ನೋದೇ ಇಲ್ಲ ಅನಿಸುತ್ತೆ. 90s 80s ಅಲ್ಲೆಲ್ಲ ಏನಿತ್ತು ಆ ಒಂದು ಥಿಂಗ್ಸ್ನೆಲ್ಲ ಇಲ್ಲಿ ಶೋ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ರಾಗಿ ಬೀಸ್ತಾ ಇರೋದು, ಜಡೆ ಹಾಕ್ತಾ ಇರೋದು, ಅಲ್ಲಿ ಮಗುನ ಆಟ ಆಡಿಸ್ತಾ ಇರೋದು ಸೇಮ್ ಆಗಿನ. ಮೇ ಬಿ ನಮ್ಮ ಜನ್ರೇಷನ್ ಅವರು ಇದನ್ನೆಲ್ಲ ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ. ಇಲ್ಲೆಲ್ಲ ಬಂದು ನಾವು ನೋಡಿ ತಿಳ್ಕೋಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಲೇಸ್. ಒಂದು ಲೈಕ್ ಹೇಗೆ ಅಂತಂದರೆ ಎಲ್ಲ ಒರಿಜಿನಲ್ ಆಗಿ ಏನು ನಡೀತಾ ಇತ್ತೋ ಅದನ್ನೇ ತೋರಿಸಿದ್ದಾರೆ. ಇದು ಎಣ್ಣೆ ನೀಡ್ಬಿಟ್ಟು ಕಟ್ಟಾಕ್ತಾರಲ್ಲ, ಕಟ್ಟದು ಚೆನ್ನಾಗಿದೆ ನೋಡಿ. ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ಸುತ್ತೆ ಇದು. ಇವಾಗೆಲ್ಲ ಇಂಥ ಫ್ರ್ಯಾಕ್ಚರ್ ಆಯಿತು ಅಂತ ಅಂದರೆ ಅದು ಇದು ಸ್ಕ್ಯಾನ್ಗೆ ಅವಾಗ ಎಂಥ ಸ್ಕ್ಯಾನ್ ಮಿಷಿನ್ ಏನೂ ಇಲ್ಲ. ಎಲ್ಲ ಜಸ್ಟ್ ಅವರೇ ನೋಡಿ, ಆ ಕಲ್ಲಿದೆ ನೋಡಿ, ಆ ಕಲ್ಲಲ್ಲಿ ರುಬ್ಬಿಬಿಟ್ಟು ಕಟ್ಟಾಕಿರೋದು. ಇದು ದಿನಸಿ ಅಂಗಡಿ, ನ್ಯಾಯ ಬೆಲೆ ಅಂಗಡಿ ಅಂತ ಕರೀತಾರೆ ಅನಿಸುತ್ತೆ. ಗ್ರಾಸರಿ ಶಾಪ್. ತೆಂಗಿನಕಾಯಿ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಎಣ್ಣೆ ಇದ್ದು ತೋರಿಸು. ಎಣ್ಣೆ ಕ್ಯಾನ್ಗಳದು ನೋಡಿ, ಎಷ್ಟು ಚೆನ್ನಾಗಿದೆ ಎಣ್ಣೆ ಕ್ಯಾನ್ಗಳು. ಜಾಗಡಿ. ಇದು ಟೈಲರ್ ಶಾಪು. ಇದು ಒಂದು ಮನೆ. ಆ ಅಜ್ಜಿ ಅಂತೂ ಸೇಮ್ ಕೂತಂಗೆ ಇದೆ. ನಾಯಿ ನೋಡು, ಮನೆ ಮುಂದೆ ನಾಯಿ. ಇದೇ ರೀತಿ ಇನ್ನೂ ಸಾಕಷ್ಟು ವಿಭಿನ್ನವಾದ ಇದೆ ಥಿಂಗ್ಸ್ಗಳು. ಆ್ಯಂಡ್ ನಿಮಗೆ ಇನ್ನೂ ಒಂದು ಇಲ್ಲಿ ಮೇನ್ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ಒಂದೊಂದು ಮನೆಗಳ ಮುಂದೆನೂ ನಿಮಗೆ ಎಲ್ಲ ಡೀಟೈಲ್ಸ್ ಹಾಕಿದ್ದಾರೆ. ಗೋಲ್ಡ್ ಸ್ಮಿತ್ಸ್ ಅಂದರೆ ಏನು, ಆಗಿನ ಕಾಲದ ಒಂದೊಂದು ಕೆಲಸ ಕಾರ್ಯಗಳದ್ದು ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಓದ್ಬಿಟ್ಟು ತಿಳ್ಕೊಬೋದು. ವೇದಪಾಠ ಅಭ್ಯಾಸ ಇದು. ಜ್ಯೋತಿಷ್ಯ ಹೇಳ್ತಾ ಇರೋದು. ಇಲ್ಲಿ ವೇದಪಾಠ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಬ್ರಾಹ್ಮಣರು. ಇದು ಗಿರಿಗಿಟ್ಲೆ, ದ ಬೆಸ್ಟ್ ಗೇಮ್. ನನ್ನ ತುಂಬ ಫೇವ್ರೆಟ್ ಗೇಮ್ ಇದು ಗಿರಿಗಿಟ್ಲೆ ಆಡೋದು. ಇವಾಗ ಮೇ ಬಿ ಯಾವ ಮಕ್ಕಳು ಇದೆಲ್ಲ ಆಡೋದೇ ಇಲ್ಲ ಅನಿಸುತ್ತೆ. ನಾವು ಆಡ್ತಾ ಇದ್ವಿ ಗಿರಿಗಿಟ್ಲೆ, ಸ್ಕಿಪ್ಪಿಂಗ್ ಎಲ್ಲ. ಅಲ್ಲಿ ತೋರಿಸು 60ನೇ ವರ್ಷದ ಮದುವೆ ಮತ್ತು 30ನೇ ವರ್ಷದ ಮದುವೆ.
ಅದು ನೋಡಿ, ಅದು ವಯಸ್ಸಾಗಿರೋರು ಮದುವೆ ಆಗಿರೋದು, ಇದು ಈಗಿನ ಕಾಲದವ್ರು ಮದುವೆ ಆಗಿರೋದು. ಇದು ಸಾಕಷ್ಟಿದೆ. ನೀವು ಇಲ್ಲಿಗೆ ಬಂದರೆ ತಿಳ್ಕೊಳ್ಳೋ ಅಂಥದ್ದು, ನೋಡೋ ಅಂಥದ್ದು. ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಳಿಗೆ ಇದೆಲ್ಲ ಏನೂ ನಾಲೆಜ್ ಇರಲ್ಲ. ಅವ್ರಿಗೆ ಒಂದು ಆಟ, ಒಂದು ಗೋಲಿ ಆಟ ಅಂದರೆ ಏನು ಅಂತ ಗೊತ್ತಿಲ್ಲ. ಇವಾಗೆಲ್ಲ ಬರೀ ಪಬ್ಜಿ, ಫ್ರೀ ಫೈರು, ಟಿಕ್ಟಾಕು, ರೀಲ್ಸು ಬರೀ ಇದೇ ಆಗೋಗಿದೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೇ ಇದೆ. ಅವಾಗ ಅವ್ರಿಗೆ ಒಬ್ಬರ ಕೈಲೂ ಫೋನ್ ಆಗಲಿ ಬೇರೆ ಇದೆಂಥದ್ದು ಇಲ್ಲ. ಎತ್ತಿನ ಗಾಡಿ ತೋರಿಸಿ, ಇದು ಎತ್ತಿನ ಗಾಡಿ, ಇದೇ ಆಟಗಳು. ಇವಾಗ ಯಾವ ಬೆನ್ಸ್ ಕಾರು ಇರಲಿಲ್ಲ, ಯಾವ ರೋಲ್ಸ್ ರಾಯ್ಸರು ಇರಲಿಲ್ಲ. ಇದೇ ಬೆನ್ಸು, ಇದೇ ರೋಲ್ಸ್ ರಾಯ್ಸರ್ ಎಲ್ಲ. ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಏನೂ ಗೊತ್ತೇ ಇಲ್ಲ. ಸಾಕು. ಸಾಧ್ಯನೇ ಇಲ್ಲ. ಆ ಥರ ಪಾತ್ರೆಗಳೇ ಆಗಿರಲಿ, ಆ ಥರ ಅಡುಗೆ ಶೈಲಿಯೇ ಆಗಿರಲಿ. ಎಂತ ಚಂದ ಇವಾಗೆಲ್ಲ ನಮಗೆಲ್ಲ ರೆಡಿಮೇಡ್ ಸೆಟ್ ಕಾರ್ಡ್ ಸಿಕ್ಬಿಡುತ್ತೆ. ಅವಾಗೆಲ್ಲ ಸೆಟ್ ಕಾರ್ಡ್ ಅನ್ನೋದನ್ನ ಇದೇ ರೀತಿ ಮಾಡ್ತಾ ಇದ್ದಿದ್ವಿ. ಇವಾಗ ಸೆಟ್ ಕಾರ್ಡ್ ಅಂತ ನಮಗೆಲ್ಲ ರೆಡಿ ಸಿಗುತ್ತೆ, ಯಾವುದೇ ರೀತಿ ಶ್ರಮ ಅನ್ನೋದಿಲ್ಲ. ಅವಾಗ ಅವ್ರು ಎಷ್ಟು ಎಕ್ಸಸೈಸ್, ಇವಾಗ ಈ ಎಕ್ಸಸೈಸ್ ಮಾಡೋದಕ್ಕೆ ಜಿಮ್ಗೆ ಹೋಗ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು. ಏನು ಒಂದು ಟ್ರೆಡ್ಮಿಲ್ ಆಗಿರ್ಬೋದು, ವಾಟ್ ಎವರ್. ಈ ಎಕ್ಸಸೈಸ್ನ ಅವ್ರು ಮನೇಲಿ ಡೈಲಿ ದಿನನಿತ್ಯ ಒಂದು ಸೇವನೆಗಳೆಲ್ಲ ಏನಿರುತ್ತೋ ಅದನ್ನು ಮಾಡ್ತಾಯಿದ್ರು. ಇಲ್ಲಿ ಕಾಣ್ಬೋದು ನೀವು, ಇದೇನು ಮಾಡ್ತಿದ್ದಾರೆ ಅಂದರೆ ಹಾಸಿಗೆ ಹೊಲಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಅದ್ರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಮನೆ ಇದು, ಮನೆಯಲ್ಲಿ ಹಾಸಿಗೆ. ಅವಾಗೆಲ್ಲ ಯಾವುದೇ ಫ್ಯಾಕ್ಟ್ರಿ ಆಗಲಿ, ಔಟ್ಲೆಟ್ಸ್ ಆಗಲಿ ಎಂಥದ್ದು ಇರಲಿಲ್ಲ, ಆಫೀಸು ಏನೂ ಇರಲಿಲ್ಲ. ಇವಾಗೆಲ್ಲ ಒಂದಷ್ಟು ಕಂಪ್ನಿಗಳು ಬಂದಿದೆ. ಹಾಸಿಗೆ ಅಂತ ಅಂದರೆ ಒಂದಷ್ಟು ಕಂಪ್ನಿ, ಏನೋ ಒಂದು ಐಟಮ್ ಅಂದರೆ ಇಷ್ಟೊಂದು 4-5 ಕಂಪ್ನಿ ಆದರೂ ಇದ್ದೇ ಇರುತ್ತೆ. ಅವಾಗ ಕಂಪ್ನಿ ಅವೆಲ್ಲ ಏನೂ ಇರಲಿಲ್ಲ. ಹಾಸಿಗೆ ಅಂದರೆ ಅವರೇ ಮನೆಯಲ್ಲಿ ಖುದ್ದಾಗಿ ಹೊಲಿದು ಕೊಡ್ತಾಯಿದ್ರು. ಅಂದರೆ ಆ ಡಿಪಾರ್ಟ್ಮೆಂಟ್ಸ್ ಯಾಕೆ, ಇವಾಗ ಒಂದು ಹಾಸಿಗೆ ಅಂದರೆ ಹಾಸಿಗೆ, ಹಾಲು ಕರಿಯೋದು ಅಂದರೆ ಹಾಲು ಕರಿಯೋದು ಎಲ್ಲ ಅವರೇ ಮಾಡ್ಕೋತಾ ಇದ್ರು. ಇದು ಯಾವುದೇ ರೀತಿ ಕಂಪ್ನಿ ಏನೂ ಇಲ್ಲ. ಮನೆಯಲ್ಲೇ ಅವರೇ ಹಾಸಿಗೆ ಹೊಲಿದು ನೇಯ್ದು ಕೊಡೋ ಅಂಥದ್ದು ಇದೆಲ್ಲ. ಅವ್ರಿಗೆ ಏನೇನು ಅಗತ್ಯವಿದೆಯೋ ಅದನ್ನೆಲ್ಲ ಅವರೇ ಮಾಡ್ಕೋತಾ ಇದ್ರು. ಯಾರ ಮೇಲೂ ಯಾವುದಕ್ಕೂ ಡಿಪೆಂಡೆನ್ಸಿ ಇರಲಿಲ್ಲ. ಇಲ್ಲಿಂದನೇ ತೊಗೋಬೇಕು, ಇದನ್ನೇ ಮಾಡಬೇಕು ಅಂಥದ್ದು ಯಾವುದೂ ಇರಲಿಲ್ಲ. ಜಸ್ಟ್ ಇದೆಲ್ಲ ಹೆಂಗೆ ಅಂತ ಅಂದರೆ ಅವ್ರಿಗೇನು ನೆಸೆಸರಿ ಇದೆಯೋ, ಡೈಲಿ ನೀಡ್ಸ್ ಏನೇನಿದೆಯೋ ಅದನ್ನು ಅವರೇ ಅವ್ರ ಕೈಯಿಂದ ತಾನೇ ಹೊಳ್ಕೊಂಡು ಮಾಡ್ಕೋತಾ ಇದ್ರು. ಇಲ್ಲಿ ಬಂದು ದಾರ ನೇಯ್ದು ಸೀರೆ ಮಾಡುವುದು ಅನ್ಸುತ್ತಿದ್ದು. ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ವೀವರ್ಸ್, ಅದೇ ಸೀರೆ ನೇಯುವುದು ಅಂತಾರೆ ಅಲ್ಲ, ವೀವರ್ಸು. ಗ್ರಾಮೀಣ ನೇರಕಾರ ಮನೆ ಅಂತ ಅಂದರೆ ಅದೇ ಮನೆಗಳಲ್ಲೇ ಪ್ರತಿಯೊಂದು ಕೆಲಸನೂ ಅವ್ರು ಮಾಡ್ತಾ ಇದ್ದಿದ್ದು. ಬೇರೆ ಯಾವುದು ಏನು ಆಫೀಸ್ ಅಂತ ಇಟ್ಕೊಂಡು ಇಲ್ಲ ಫ್ಯಾಕ್ಟ್ರಿ ಅಂತ ಇಟ್ಕೊ ಅವೆಲ್ಲ ಎಂಥದ್ದು ಇಲ್ಲ. ಮನೆಯೇ ಅವ್ರಿಗೆ ಫ್ಯಾಕ್ಟ್ರಿ, ಆಫೀಸ್ ಪ್ರತಿಯೊಂದು ಆಗಿರ್ತಿತ್ತು ಅವಾಗೆಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಬೇರೆ ಎಲ್ಲೆಲ್ಲೋ ಹೋಗಿ ನಾವು ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡೋದಕ್ಕಿಂತ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಬಂದರೆ ಇಟ್ಸ್ ಅ ವೆರಿ ವರ್ತೇಬಲ್. ಜಸ್ಟ್ 200 ರುಪೀಸ್ ಎಂಟ್ರಿ ಟಿಕೆಟ್ ಬರುತ್ತೆ. ತುಂಬ ಒಳ್ಳೆ ಜಾಗ. ಸಾಕಷ್ಟು ಜನ ಇಂಥ ಮನೇನ ಕನ್ಸು ಕಾಣ್ತಾರೆ, ಈ ಥರ ಮನೆ ಕಟ್ಟಬೇಕು ಅಂತ. ಇಟ್ ಈಸ್ ಲೈಕ್ ತೊಟ್ಟಿ ಮನೆ ಅಂತಾರೆ ಗೊತ್ತಾ, ಅದೇ ತೊಟ್ಟಿ ಮನೆ. ಮಳೆ ಬಂದರೆ ಇಲ್ಲಿ ನೀರು ತುಂಬುತ್ತೆ, ಇದೇ ತೊಟ್ಟಿ ಮನೆ. ಆವಾಗಿನೆಲ್ಲ ಇಲ್ಲೇ ಸ್ನಾನ, ಮಕ್ಕಳಿಗೆಲ್ಲ ಸ್ನಾನ ಈ ಥರ ಕಾಲು ಮೇಲೆ ಹಾಕೊಂಡು ಮಕ್ಳಿಗೆ ಸ್ನಾನ ಮಾಡಿಸ್ತಾ ಇದ್ರು. ಮನೆ ಮಧ್ಯ ಜೋಕಾಲಿ, ತಲೆ ಬಾಚೋದು, ಇದೇ ತೊಟ್ಟಿ ಮನೆ ಅಂತ ಕರೆಯೋದು. ಆದರೆ ಅವ್ರಿಗೆ ಪ್ರತಿಯೊಂದು ಮಳೆ ಬಂದರೆ, ಬಿಸಿಲು ಬಂದರೆ ಎಲ್ಲ ಡೈರೆಕ್ಟ್ ರೇಸ್ ಸಿಗ್ತಾ ಇತ್ತು ಅವ್ರಿಗೆ ಅವಾಗ. ಇವಾಗ ಇದನ್ನೆಲ್ಲ ನಾವು ಕಾಣ್ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೇ ಹೋದ್ರು ತಗೋಬೇಕು ಅಂತಂದರೆ ಯಾವುದೇ ರೀತಿಯ ಪೊಲೀಸ್ ಆಗಲಿ ಇನ್ನು ಮತ್ತೊಂದು ಅದೆಲ್ಲ ಏನೂ ಇರಲಿಲ್ಲ. ಇಲ್ಲೇ ದೊಡ್ಡವ್ರು ಕೂತ್ಕೊಂಡು ಮಾತಾಡಿ ಏನೇ ಡಿಸ್ಟೆನ್ಸ್ ತಗೋಬೇಕು ಅಂದರೂ ಕ್ಲಿಯರ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ಮಾತಿಗೆ ಎಲ್ಲರೂ ಬೆಲೆ ಕೊಟ್ಟು ನಡ್ಕೋತಾ ಇದ್ರು. ಅವ್ರೇನಾದರೂ ಒಂದು ಹೇಳಿದ್ರೆ ಹೌದು ಈ ಥರ ನಡ್ಕೋಬೇಕು ಅಂತ ನಡ್ಕೋತಾ ಇದ್ರು. ಬಟ್ ಇವಾಗ ಆ ಥರ ಡಿಸಿಪ್ಲಿನ್ ಯಾರಲ್ಲೂ ಇಲ್ಲ. ಸೊ ದಟ್ ಇದು ನ್ಯಾಯ ಪಂಚಾಯಿತಿ.
ಬಟ್ ಅವಾಗೆಲ್ಲ ನೇಮ್ ಎಲ್ಲ ಇಟ್ಬಿಟ್ಟು ಇಂಥವ್ರ ಮನೆ ಅಂತ ಹೇಳ್ತಿರಲಿಲ್ಲ. ಲಂಬಾಣಿಗಳ ಮನೆ, ಆಮೇಲೆ ಏನು ಕೆಲಸ ಮಾಡ್ತಾರೋ ಅಲ್ಲಿ ಸುಣ್ಣ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು, ಸುಣ್ಣ ಮಾಡೋವ್ರ ಮನೆ ಅಂತ ಹಾಗೇ ಪರ್ಟಿಕ್ಯುಲರಾಗಿ ಅವರ ಕೆಲಸನ ನೇಮ್ ಮಾಡಿ ಹೆಸ್ರು ಹೇಳ್ತಾಯಿದ್ರು. ಬಿಕಾಸ್ ಊರಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಒಬ್ಬರು ಸುಣ್ಣ ಮಾಡಿದ್ರೆ ಒಬ್ಬರು ಚಪ್ಪಲಿ ಹೊಲಿಯೋರು, ಒಬ್ಬರು ಬಟ್ಟೆ ಹೊಲಿಯೋರು, ಒಬ್ಬರು ತರಕಾರಿ ಮಾಡೋರು, ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರಿಂದ ಒಬ್ಬೊಬ್ರಿಗೆ ಏನು ಕೆಲಸ ಮಾಡ್ತಾರೋ ಆ ಕಾರ್ಯಗಳ ಮನೆ ಅಂತಲೇ ಹೇಳ್ತಾ ಇದ್ದಿದ್ದೆ ಹೊರತು ಅವ್ರ ಹೆಸರು ಇಟ್ಟು ಅವ್ರ ಮನೆ ಅಂತ ಯಾವತ್ತೂ ಹೇಳಿಲ್ಲ. ಮೇ ಬಿ ಇಲ್ಲಿಂದ ಫಾರ್ಮಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ ರೀತಿ ವ್ಯವಸಾಯ ಮಾಡ್ತಾಯಿದ್ರು, ಯಾವ್ಯಾವ ರೀತಿ ನಡೆಸ್ತಾ ಇದ್ರು ಅನ್ನೋದನ್ನು ತೋರಿಸ್ತಾರೆ ಇಲ್ಲಿ. ನೋಡ್ಬೋದು ಹೂಳ್ತಾ ಇರೋದು, ಇದು ಜೋಳದ್ದು, ಇದು ಜೋಳ. ಪ್ರತಿಯೊಬ್ಬರ ಮನೇಲೂ ಹಸು ಇರ್ತಿತ್ತು ಅವಾಗ. ಅವ್ರಿಗೆ ಹಾಲನ್ನ ಕೊಂಡ್ಕೋಬೇಕು, ಇಲ್ಲಿಂದ ತೊಗೋಬೇಕು ಅಂಥದ್ದೆಲ್ಲ ಇಲ್ಲ. ಪ್ರತಿಯೊಬ್ಬರ ಮನೇಲೂ ಹಸು ಅನ್ನೋದಿತ್ತು. ಹಸುವಿಂದ ಇನ್ನೂ ಅವ್ರು 4 ಜನಕ್ಕೆ ಹಾಲು ಕೊಡ್ತಾ ಇದ್ರೆ ಹೊರತು ಯಾರು ಕೊಂಡ್ಕೊಳ್ಳೋತಾನೆ ಇರಲಿಲ್ಲ ಅನಿಸುತ್ತೆ. ಅದಕ್ಕಾಗ ನಾವು ಯಾರ ಮನೆ ನೋಡಿದ್ರು ಹಸು ತುಂಬ ಚೆನ್ನಾಗಿ ಸಾಕ್ತಾಯಿದ್ರು. ಇವಾಗಿಲ್ಲ ಸೂಪರ್ ಮಾರ್ಕೆಟು, ಬ್ಲಿಂಕಿಟ್ಟು, ಝೊಮ್ಯಾಟೊ ಅನ್ನೋ ಥರ ಎಲ್ಲ ಇರಲಿಲ್ಲ. ಆವಾಗ ವಾರದಲ್ಲಿ 1 ದಿನ ಸಂತೆ ಅಂತ ನಡೀತಾ ಇತ್ತು. ಆ ವಾರದ 1 ದಿನ ಸಂತೆಯಲ್ಲಿ ವಾರಕ್ಕೆ ಬೇಕಾದಷ್ಟು ನಮಗೆ ತರಕಾರಿನೇ ಆಗಿರ್ಬೋದು, ಏನೇ ಒಂದು ತಿನ್ನೋ ಅಂಥ ವಸ್ತುನ ತೊಗೊಂಡು ಇಟ್ಕೋಬೇಕಾಗಿತ್ತು. ಇವಾಗ ಬ್ಲಿಂಕಿಟ್, ಝೊಮ್ಯಾಟೊ ಎಲ್ಲ ಇದೆ, 5 ಮಿನಿಟ್ಸಲ್ಲಿ ಡೆಲಿವರಿಯಬಲ್ ಇರುತ್ತೆ ನಮಗೆ. ಆದರೆ ಅವಾಗೆಲ್ಲ ಈ ಥರ ಸಂತೆ ವಾರಕ್ಕೆ 1 ದಿನ ನಡೀತಾ ಇದ್ದಿತ್ತು. ಒಂದೊಂದು ಊರಲ್ಲಿ ಒಂದೊಂದು ದಿನ ಇರ್ತಾ ಇತ್ತು. ಇದೆಲ್ಲ ರೈತರಿಂದ ನೇರವಾಗಿ ಮನುಷ್ಯರಿಗೆ ಸಿಗ್ತಾ ಇದ್ದಿದ್ದು. ರೈತರು ಏನು ಬೆಳೆ ಬೆಳೀತಾರೋ ಅದನ್ನ ಡೈರೆಕ್ಟಾಗಿ ಅವರೇ ಬಂದು ವ್ಯಾಪಾರ ಮಾಡಿ ಕೊಡುವಂಥದ್ದು ಇರ್ತಿತ್ತು. ಯಾವುದೇ ರೀತಿ ಮಧ್ಯ ವ್ಯಕ್ತಿಗಳು ಇರ್ತಾ ಇರಲಿಲ್ಲ. ಇದು ಬಂದು ಹಸು ಮಾರಾಟ ಮಾಡುವಂಥದ್ದು. ಅಂದರೆ ಇವಾಗ ಸಂತೆಯಲ್ಲಿ ಹಸುನ ಮಾರ್ತಾರೆ ಕೆಲವೊಬ್ರು, ಲೈಕ್ ಸೇಲಿಂಗ್ ಅಂತ ಮಾಡ್ತಾಯಿದ್ರು. ಅದು ಸಂತೆ ಹಾಕಿದ್ದಾರೆ ಕ್ಯಾಟಲ್ ಫೇರ್ ಅಂತ. ದಟ್ಸ್ ವಾಟ್ ಕ್ಯಾಟಲ್ ಫೇರ್ ಅಂತ ಅಂದರೆ ಹಸುನ ಮಾರಾಟ ಮಾಡುವಂಥ ಸಂತೆಯಲ್ಲಿ ಮಾಡುವಂಥದ್ದನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ, ನೋಡ್ಬೋದು. ಆಕ್ಟಿವಿಟೀಸ್ ಕೂಡ ತುಂಬ ಇದೆ. ಇದೊಂದು ಟಾಂಗಾ ರೈಡ್, ಕುದುರೆ ಅಂತಾರೆ, ಟಾಂಗಾ ರೈಡ್ ಇದೆ. ಮತ್ತು ಇನ್ನೂ ತುಂಬ ಪಾಟ್ರಿ ಎಲ್ಲ ಇದೆ ಇಲ್ಲಿ. ಲೆಟ್ ಮಿ ಚೆಕ್ ಇಟ್ ಔಟ್. ಎಷ್ಟು ಚೆನ್ನಾಗಿದೆ ಇದು ನೋಡಿ. ಕಚ್ಚುತ್ತೆ, ಕುದುರೆ ಕಚ್ಚುತ್ತಾ? ಪಾಟ್ರಿ ಕೂಡ ಇದೆ ಇಲ್ಲಿ. ಬನ್ನಿ ಮಾಡೋಣ, ಪಾಟ್ರಿ ಮಾಡಿಬಿಟ್ಟು ತೊಗೊಂಡು ಹೋಗೋಣ ಇವತ್ತು ನಾವು.
ಇದೆ ಇಲ್ಲಿ. ಪಾಟ್ರಿ ನಮ್ಮ ಕೈಯಲ್ಲೇ ಮಾಡಿಸ್ತಾರಂತೆ. 90 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಾಡೋಣ ಬನ್ನಿ. ನಾವು ಮಾಡಿ ನಾವೇ ತಗೊಂಡು ಹೋಗ್ಬೇಕಂತೆ. ಅಂಕಲ್ ಹೇಳ್ತಾ ಇದ್ದಾರೆ, ಕೇಳಿ. ಬನ್ನಿ ಮಾಡೋಣ. ಎಲ್ಲಿ ತರಬೇಕು? ಅವ್ರು ಕೊಡ್ತಾರಾ? ಇಲ್ಲ ಪಾಟ್ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಡೋಣ. ಇಷ್ಟು ಥರ ಇರುತ್ತೆ. ಈ ಥರದಲ್ಲಿ ಯಾವ ಥರ ಬೇಕೋ ಅಂಕಲ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ನಾವು ಮಾಡ್ಬೋದು ಪಾಟ್ನ. ನೋಡಿ, ಇಷ್ಟು ಥರದಲ್ಲಿ ನಮಗೆ ಯಾವ ಥರ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ಇಟ್ ಔಟ್. ಬನ್ನಿ ಮಾಡೋಣ ಇವಾಗ. ಯಾವ ಶೇಪು? ಒಂದಕ್ಕೆ ಬಂದಿದ್ದೀವಿ. ಅದು ನೆಕ್ಸ್ಟ್ ಪಾಟ್ರಿ ಪಕ್ಕನೇ ಇದೆ. ಅದಕ್ಕೆ ಪರ್ ಪರ್ಸನ್ 100 ಚಾರ್ಜ್ ಮಾಡಿದ್ರು. ಚೆನ್ನಾಗಿದೆ ಅನ್ಸುತ್ತೆ. ಚೆಕ್. ಚೆನ್ನಾಗಿದೆ. ಪರ್ ಪರ್ಸನ್ 100 ಚಾರ್ಜ್ ಮಾಡ್ತಾರೆ ಇಲ್ಲಿ. ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಎಲ್ಲ ಆ ಫಿಶಸ್ ಎಲ್ಲ ಹೋಗಿ ಅವ್ರ ಕಾಲ ಹತ್ರನೇ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಕಾಲ ಹತ್ರ ಯಾವುದು ಬಂದೇ ಇರಲಿಲ್ಲ. ಸೊ ನನಗೆ ಸಾಕು ಅನ್ನಿಸ್ತು. ನಾನು ಎದ್ದು ಬಂದ್ಬಿಟ್ಟೆ. ಇನ್ನೂ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಪೀಸ್ ಆಫ್ ಮೈಂಡ್ ಇಟ್ಕೊಂಡು. ಚೆನ್ನಾಗಿತ್ತು ಗೈಸ್. ಈಗ ತಾನೇ ಮುಗಿಸ್ಕೊಂಡು ಬಂದ್ವಿ ಫಿಶ್ ಪಾನ. ಒಂಥರ ನ್ಯೂ ಎಕ್ಸ್ಪೀರಿಮೆನ್ಸ್ ಇದು. ಚೆನ್ನಾಗಿತ್ತು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಅವ್ರು ತುಂಬ ತಲೆ ಕೂತಿದ್ರು. ನಾನು ಬಂದುಬಿಟ್ಟೆ ಈಚೆ. ನನಗೆ ಸ್ವಲ್ಪ ಭಯ ಜಾಸ್ತಿ ಫಿಶಸ್ ಅಂದರೆ, ಅದಕ್ಕೋಸ್ಕರ. ಈಗ ಹೋಗೋಣ ಮುಂದೆ. ತಿನ್ನೋಕ್ಕೆ ಏನಾದರೂ ಸಿಗುತ್ತಾ ನೋಡೋಣ. ಲೆಟ್ ಮಿ ಚೆಕ್. ಪಾಟ್ ಅವಾಗಲೇ ಮಾಡಿದ್ದು ಅಂಕಲ್ ಹತ್ರನೇ ಇಟ್ಟಿದ್ವಿ. ಬಿಕಾಸ್ ಅದು ಡ್ರೈ ಆಗಕ್ಕೆ ಹೇಳಿದ್ರು. ಅದಕ್ಕೆ ನಾವು ಅದನ್ನ ಇಟ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಫಿಶ್ ಪಾ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಡ್ರೈ ಆಗಿದೆ. ಇನ್ನೂ ಅದು ಮನೆಗೆ ಹೋಗಿ 3 days ಬೇಕಂತ ಅದು ಡ್ರೈ ಆಗೋದಕ್ಕೋಸ್ಕರ. ಡ್ರೈ ಆದಮೇಲೆ ನಾವು ಪೇಂಟಿಂಗ್ ಮಾಡ್ಕೊಬರೋದಕ್ಕೆ ತೋರಿಸ್ತೀನಿ ಹೆಂಗೆ ಪೇಂಟ್ ಮಾಡ್ತೀನಿ ಅದಕ್ಕೆ. ಅವಾಗೇ ಬಿದ್ದೋಗ್ಬಿಟ್ಟೆ ಗಾಯ್ಸ್. ನನ್ನ ಹಸ್ಬೆಂಡ್ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಓಕೆ, ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಇಲ್ಲಿ ಊಟ ಕೂಡ ಇರುತ್ತಂತೆ. ಬಟ್ ನಾವು ಇವತ್ತು ಒಂಚೂರು ಬೇರೆ ಕೆಲಸದ ಮೇಲೆ ಬಂದಿರೋದ್ರಿಂದ ಇಲ್ಲಿ ಊಟ ಮಾಡ್ತೀರಾ. ನಮಗೆ ಟೈಮ್ ಆಗಿದೆ ಸೊ ಸ್ಯಾಟರ್ಡೆ ಸಂಡೇ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ. ಓಕೆನಾ? ಇವಾಗ ಒಂದು ವೀಕ್ ಡೇಸಲ್ಲಿ ಬಂದರೂ ಇದೆ, ಬಟ್ ಸ್ವಲ್ಪ ಕಮ್ಮಿ ಇದೆ. ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಸ್ಯಾಟರ್ಡೆ ಸಂಡೇ ಬನ್ನಿ. ಆ್ಯಂಡ್ ಶಾಪ್ ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ ಇದು. ಬಿಕಾಸ್ ಇದು ಕಾಟನ್ ಏನಂತಾರೆ ಡ್ರೆಸ್ಸಸ್ ಆಗಲಿ ಇಲ್ಲ ಈ ಎಂತ ನನಗದು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ, ಒಂಥರ ಈ ಹಳ್ಳಿ ಶೈಲಿಯ ಬಟ್ಟೆಗಳು ಅದೆಲ್ಲ ಇಲ್ಲಿ ಸ್ಟಾಲ್ ಹಾಕ್ತಾರಂತೆ. ತುಂಬ ಚೆನ್ನಾಗಿರುತ್ತಂತೆ. ವಿತ್ ಬೆಸ್ಟ್ ಪ್ರೈಸ್. ಹೈಕ್ ಆಗಿರೋದು ಅವೆಲ್ಲ ಏನಿಲ್ಲ, ಬೆಸ್ಟ್ ಪ್ರೈಸಲ್ಲಿ ಸ್ಟಾಲ್ಸ್ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ನಾವಿವಾಗ ಇಲ್ಲಿಂದ ಹೊರಟಿದ್ದೀವಿ. ಸಿಗ್ತೀನಿ ಮತ್ತೆ ನಿಮಗೆ. ನೋಡಿ, ಇದು ಕಾಂತಾರ ಮೂವಿ ನೋಡಿದ್ದೀರಾ ಅನ್ಸುತ್ತೆ ನೀವೆಲ್ಲ. ಇದನ್ನು ಹಸುದು ರೇಸು ಏನಂತಾರೆ ಗೊತ್ತಿಲ್ಲ, ಸಾರಿ ನಂತದು. ಹಸು ರೇಸು ಕಾಂತಾರ ಮೂವಿಲಿ ನೋಡಿದ್ದೀರಾ ಅನ್ಸುತ್ತೆ ನೀವೆಲ್ಲ. ಕಾಂತಾರ ಬನ್ನಲ್ಲಿ ಅದು ಕೂಡ ಇದೆ. ಇದು ಲಾಸ್ಟ್ ಆಗಿ ಒಂದು ಹಾಕಿದ್ದಾರೆ ಇಲ್ಲಿ. ಈ ಕಡೆ ಡೊಳ್ಳು ಕುಣಿತ, ಆಮೇಲೆ ಇದೆಲ್ಲ ದೇವ್ರದ್ದು ಡೊಳ್ಳು ಕುಣಿತ, ಇದು ಡೋಲ್ ಬಾಡಿಸೋದು, ಮತ್ತು ಅದು ಏನಂತಾರೆ ಕೀಳ್ಕುದ್ರೆ ಆಟ, ಅದು ಪ್ರತಿಯೊಂದು ಇದೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದು ಇಷ್ಟ ಆಗಿದ್ರೆ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.